ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ. ಅದು ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ, ನಾಳಿದ್ದು ದೀಪಾವಳಿ ಅಮಾವಾಸ್ಯೆ ಬರುತ್ತೆ. ದೀಪಾವಳಿ ಅಮಾವಾಸ್ಯೆ ದಿವಸ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಭ್ಯಂಜನ ಸ್ನಾನ ಮಾಡ್ತಾರೆ. ಅಂದರೆ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ತಾರೆ. ನೀವು ಏನು ಮಾಡಿ ಅಂತ ಹೇಳಿದರೆ ಆ ದಿವಸ ಉಂಟಲ್ಲ, ನಿಮಗೆ ಲಕ್ಷ್ಮಿಯನ್ನು ಸುಲಭವಾಗಿ ಒಲಿಸ್ಕೊಳ್ಬಹುದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ದೀಪಾವಳಿ ಅಮಾವಾಸ್ಯೆ ದಿವಸ ಲಕ್ಷ್ಮಿಯನ್ನು ನಾವು ಸುಲಭವಾಗಿ ಒಲಿಸ್ಕೊಳ್ಬಹುದು ಅಂತ ಹೇಳ್ಕೊಂಡು ತುಂಬ ಜನರಿಗೆ ಗೊತ್ತಿಲ್ಲ. ನಾವು ಮಾರ್ವಾಡಿದ್ದು ನಾನು ಹೋದ ವರ್ಷ ಹೇಳಿದ್ದೆ ಏನಂತ ಹೇಳಿದರೆ, ಮಾರ್ವಾಡಿಯದ್ದು ಕುಬೇರ ಪೋಟ್ಲಿ ಮಾಡೋದು ಹೇಗೆ, ಅವರು ಏನು ಮಾಡ್ತಾರೆ, ಗುಪ್ತವಾಗಿ ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋದ ವರ್ಷ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ, ಯಾರೆಲ್ಲ ನೋಡಲಿಲ್ಲ ನೋಡಿ. ಅವರು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರು, ತುಂಬ ಜನರಿಗೆ ಕುದುರೆ ಲಾಳ ಸಿಗಲಿಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಏನಂತ ಹೇಳಿದ್ರೆ, ಕುದುರೆ ಲಾಳ, ಒರಿಜಿನಲ್ ಕುದುರೆ ಲಾಳ ನಮಗೆ ಸಿಗಲಿಲ್ಲ, ಸುಮ್ಮನೆ ಹೀಗೆ ಕುದುರೆ ಲಾಳ ಎಲ್ಲ ಮಾರ್ತಾ ಇದ್ದಾರೆ, 2,000 3,000 ಹೇಳ್ತಾರೆ ಅಂಬಿಕಾ, ಅದೆಲ್ಲ ನನಗೆ ತೊಗೊಂಬರ್ಲಿಕ್ಕೆ ಆಗೋದಿಲ್ಲ, ಅದು ನೋಡುವಾಗ ಗೊತ್ತಾಗ್ತದೆ ಒರಿಜಿನಲ್ ಅಲ್ಲ ಅಂತ ಹೇಳ್ಕೊಂಡು ಅಂತ. ಒರಿಜಿನಲ್ ಕುದುರೆ ಲಾಳ ಅಂತ ಹೇಳಿದರೆ ಅದ್ರದ್ದು ಕಾಲಿಗೆ, ಕುದುರೆ ಕಾಲಿಗೆ ಹಾಕಿರ್ತಾರೆ ನೋಡಿ, ಅದು ಓಡಿ 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 ಏನಾಗುತ್ತೆ ಅಂತ ಹೇಳಿದರೆ ಕುದುರೆ ಲಾಳ ಸೌದಿರ್ತದೆ. ಸೌದಿದ್ರೆ ಮಾತ್ರ ಅದು ಒರಿಜಿನಲ್ ಆಗಿರ್ತದೆ. ಇಲ್ಲ ಅಂತ ಹೇಳಿದರೆ ಏನು ಕೂಡ ಸೌದಿರುವುದಿಲ್ಲ, ಹಾಗೆ ಇರ್ತದೆ ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ, ಅದು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಅದು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಬರೀ ಒಂದು ಕಬ್ಬಿಣದ ತುಂಡಿಗೆ ಕುದುರೆ ಲಾಳದ ಆಕಾರ ಮಾಡಿಕೊಂಡು ಬಾಯಿಗೆ ಬಂದದ್ದು ಹಣದಲ್ಲಿ, ಅಂದರೆ ರೇಟ್ಗೆ ಮಾರ್ತಾ ಇರ್ತಾರೆ. ಅದನ್ನೆಲ್ಲ ತೊಗೊಂಡ್ರೆ ಪ್ರಯೋಜನಕ್ಕೆ ಇಲ್ಲ. ಇವಾಗ ನಿಮಗೆ ಕುದುರೆ ಲಾಳ ಸಿಗಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಅವರು ನಿಮಗೆ ಕುದುರೆ ಲಾಳ ಸಿಗಲಿಲ್ಲ ಅಂತ ಹೇಳಿದರೆ ಬೇಡ, ಆಯಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೀಜ ಮಂತ್ರ ಹೇಳಿಕೊಡ್ತೇನೆ. ನೀವು ಹೊಸ್ತಿಲು ಬರೆಯುವಾಗ ಅಂದರೆ ನೀವು ನಾಡಿದ್ದು ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಬೇಕು, ದೀಪಾವಳಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಬೇಕು. ಹೊಸ್ತಿಲು ಬರೆಯುವಾಗ ಈ ಮಂತ್ರವನ್ನು ಹೇಳಿಕೊಂಡು ಹೊಸ್ತಿಲು ಬರೆಯಿರಿ. ಎರಡನೇದು ಕೆಲಸ ಏನಂತ ಹೇಳಿದರೆ, ನಿಮ್ಮ ಮುಖ್ಯ ದ್ವಾರದಲ್ಲಿ ಈ ಚಿಹ್ನೆಯನ್ನು ಬರೆಯಿರಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಗೆ ಈ ಬೇರನ್ನು ತಂದು ಹಾಕಿದರೆ ಉಂಟಲ್ಲ, 100ಗೆ 100% ನಿಮ್ಮ ಹತ್ರ ಜನ ವಶೀಕರಣ ಕೂಡ ಆಗ್ತದೆ, ಧನ ವಶೀಕರಣ ಕೂಡ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ನಿಮಗೆ ಜನ ವಶೀಕರಣ ಆಗಬೇಕಾ ಅಥವಾ ಧನ ವಶೀಕರಣ ಆಗಬೇಕಾ ನಿಮಗೆ ಬಿಟ್ಟಿದ್ದು. ಅಂದರೆ ಕೆಲವರಿಗೆ ಜನರು, ತುಂಬ ಜನ ನಮ್ಮನ್ನು ನೋಡಬೇಕು, ನಮ್ಮನ್ನು ಗುರುತ ಹಿಡಬೇಕು, ನಮ್ಮನ್ನು ಪರಿಚಯ ಮಾಡಬೇಕು ಅಂತ ಹೇಳ್ಕೊಂಡು ಇರ್ತದೆ. ಅಂಥವರು ಜನ ವಶೀಕರಣಕ್ಕೋಸ್ಕರ ಬೇಡ್ಕೊಳ್ಳಿ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಸಾಲದ ಸಮಸ್ಯೆ ಜಾಸ್ತಿ ಇರ್ತದೆ, ಅಥವಾ ಹಣ ಕೈಯಲ್ಲಿ ಉಳಿತಲ್ಲ ಅಂತ ಹೇಳ್ಕೊಂಡು ಎಣಿಸುವವರುಂಟಲ್ಲ, ಅದರ ಬಗ್ಗೆ ಬೇಡ್ಕೊಳ್ಳಿ. ನೀವು ಏನು ಬೇಡ್ಕೊಳ್ತೀರ ನೋಡಿ, ಆ ದಿವಸ ಖಂಡಿತ ನೆರವೇರ್ತದೆ. ನೋಡಿ, ನೀವು ದೀಪಾವಳಿ ಅಮಾವಾಸ್ಯೆ ದಿನ ಉಂಟಲ್ಲ, ಈ ಬೇರನ್ನು ತಗೊಬಂದು ನಿಮ್ಮ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ, ಮತ್ತು ಪ್ರತಿದಿನ ಆ ಬೇರಿನ ಕೆಳಗೆ ನೀವು ಓಡಾಡ್ತಾ ಇದ್ದರೆ ಏನಾಗುತ್ತಂತ ಹೇಳಿದರೆ, ನಿಮ್ಮ ಕಷ್ಟ ಉಂಟಲ್ಲ ಮಂಜಿನಂತೆ ಕರಗಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸಾಲದ ಸಮಸ್ಯೆ ದೂರ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಕಿರಿಕಿರಿ ಇದ್ದರೆ ಅದು ಕೂಡ ದೂರ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಈ ಬೇರನ್ನು, ನಿಮಗೆ ಎಲ್ಲ ಕಡೆ ಕೂಡ ಸಿಗ್ತದೆ ಬೇರು, ನಿಮಗೆ ಹೆದರುವ ಅವಶ್ಯಕತೆ ಇಲ್ಲ, ನಮಗೆ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆ ಕೂಡ ಸಿಗ್ತದೆ. ಆದ್ದರಿಂದ ಈ ಬೇರನ್ನು ಸುಲಭವಾಗಿ ನೀವು ತಗೊಬರ್ಬೋದು. ಆದರೆ ಅಮಾವಾಸ್ಯೆ ದಿವಸವೇ ಈ ಕೆಲಸ ಮಾಡಬೇಕು. ಇವಾಗ ನಿಮಗೆ ಈ ವಿಡಿಯೋ ನೋಡುವಾಗ ಏನಾಗಿದೆ ಅಂತ ಹೇಳಿದರೆ, ದೀಪಾವಳಿ ಅಮಾವಾಸ್ಯೆ ಕಳೆದು ಹೋಗಿದೆ ಅಂತ ಹೇಳಿದರೆ ಮತ್ತೆ ಬೇರೆ ಅಮಾವಾಸ್ಯೆ ದಿವಸ ಕೂಡ ಮಾಡ್ಬೋದು. ಆದರೆ ದೀಪಾವಳಿ ಅಮಾವಾಸ್ಯೆ ದಿವಸ ಉಂಟಲ್ಲ, ನಿಮಗೆ ಇದು ಶಕ್ತಿಶಾಲಿ ಆಗಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇವಾಗ ನೀವು ದೀಪಾವಳಿ ಅಮಾವಾಸ್ಯೆಯಿಂದ ಪ್ರತಿದಿನ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಪ್ರತಿದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಹೊಸ್ತಿಲು ಬರಿತೀರಲ್ವಾ, ಪ್ರತಿದಿನ ಹೊಸ್ತಿಲು ಬರೆಯೋ ಅಭ್ಯಾಸ ಇಟ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಶುಕ್ರವಾರ ದಿವಸ, ಮಂಗಳವಾರ ದಿವಸ, ಗುರುವಾರ ದಿವಸ ಈ ಥರ ಅಂತ ಹೇಳ್ಕೊಂಡು ಇಟ್ಕೊಳ್ತಾರೆ. ಆ ಥರ ನಿಮಗೆ ಹಣ ಬರಬೇಕು, ಅಥವಾ ನಿಮ್ಮ ಮನೆಗೆ ಜ್ಯೇಷ್ಠ ದೇವಿ, ಯಾರ ಮನೆಯಲ್ಲಿ ಹೊಸ್ತಿಲು ಬರೆದಿರುವುದಿಲ್ಲ ನೋಡಿ, ಅಂತಹ ಮನೆಗೆ ಬೇಗನೆ ಜ್ಯೇಷ್ಠ ದೇವಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವತ್ತು ಪ್ರತಿದಿನ ರಾತ್ರಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ಜ್ಯೇಷ್ಠ ದೇವಿ ನಿಮ್ಮ ಮನೆಯ ಹೊಸ್ತಿಲ ಹೊರಗಡೆಯೇ ನಿಂತ್ಕೊಂಡಿರ್ತಾಳಂತೆ. ಯಾವಾಗ ಇವರು ಹೊಸ್ತಿಲು ಬರೋದಿಲ್ಲ, ಯಾವತ್ತು ಇವ್ರದ್ದು ಮನೆಯ ಇದು ಹೊಸ್ತಿಲಲ್ಲಿ ರಂಗೋಲಿ ಗಲೀಜಾಗಿರ್ತದೆ, ಅಂದರೆ ಆ ಕಡೆ ಈ ಕಡೆ ಎಲ್ಲ ಆಗಿರ್ತದೆ, ಆ ಸಮಯವನ್ನು ನೋಡಿಕೊಂಡು ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜ್ಯೇಷ್ಠ ದೇವಿ ಅಂತ ಹೇಳಿದರೆ ದರಿದ್ರ ಲಕ್ಷ್ಮಿ. ಯಾರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು. ಅಕ್ಕ ತಂಗಿ ಆಗಿದ್ರೂ ಕೂಡ ಅವರನ್ನು ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ. ಆದ್ದರಿಂದ ಉಂಟಲ್ಲ, ಜ್ಯೇಷ್ಠ ದೇವಿ ನಿಮಗೆ ಬೇಕಾ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬೇಕಾ ಅಂತ ಹೇಳ್ಕೊಂಡು ನೀವೇ ಡಿಸೈಡ್ ಮಾಡಿ. ಪ್ರತಿದಿನ ಹೊಸ್ತಿಲು ಬರೆಯಿರಿ, ಪ್ರತಿದಿನ ಅರಿಶಿನ ಕುಂಕುಮ ಇಡಬೇಕು. ಅರಿಶಿನ ಕುಂಕುಮ ಇಡುವಾಗ ಯಾವ ಮಂತ್ರ ಹೇಳಬೇಕು ಅಂತ ಹೇಳ್ಕೊಂಡು ಆಮೇಲೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ದಯವಿಟ್ಟು ಬರೆಯಿರಿ. ಪ್ರತಿದಿನ ಬರೆಯಿರಿ, ವಾರಕ್ಕೆ ಒಮ್ಮೆ ಒರೆಸಿ ತೆಗೆಯುವುದಲ್ಲ ಆಯಿತಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಶುಕ್ರವಾರ ದಿವಸ ಮಾತ್ರ ಸ್ವಸ್ತಿಕ್ ಬರೆಯೋದು, ಆಮೇಲೆ ಅದನ್ನು ಹಾಗೆ ಬಿಡೋದು ಆಯಿತಾ. ಆಮೇಲೆ ಪುನಃ ಇನ್ನೊಂದು ಶುಕ್ರವಾರ ಬರುವಾಗ ಅದನ್ನು ಅಳಿಸಿ ವಾಪಸ್ಸು ಶುಕ್ರವಾರ ಸ್ವಸ್ತಿಕ್ ಬರೆಯೋದು. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಪ್ರತಿದಿನ ಹೊಸ್ತಿಲು ಬರೆಯುವಾಗ ಇದೊಂದು ಏನು ದೊಡ್ಡ ಕೆಲಸ ಅಲ್ಲಲ್ವಾ, ಒಂದು ಅರಶಿನದಿಂದ ಉಂಟಲ್ಲ, ಅರಶಿನದಿಂದ ಸ್ವಸ್ತಿಕ್ಕನ್ನು ಬರೆದು
ಆಮೇಲೆ ಅದಕ್ಕೆ ಇದು ಕುಂಕುಮದಿಂದ ಬೊಟ್ಟನ್ನು ಇಡಬೇಕು ಆಯಿತಾ. ಅದನ್ನು ಬಿಟ್ಕೊಂಡು ಉಂಟಲ್ಲ ನೀವು 1 ವಾರಕ್ಕೆ 1 ಸಲ ಚೇಂಜ್ ಮಾಡೋದು, ಹಾಗೆ ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಗೆ ಆವಾಗ ಏನಾಗುತ್ತಂತ ಹೇಳಿದರೆ ನಿಮಗೆ ಹಣ ಆಕರ್ಷಣೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ದುಡಿದ ಹಣ ಉಂಟಲ್ಲ ನಿಮ್ಮ ಕೈಯಲ್ಲೇ ನಿಲ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೇಗೆ ನಮಗೆ ನೋಡಿ ಪ್ರತಿಯೊಬ್ಬರಿಗೆ ಗೊತ್ತುಂಟು, ಹೊಸ್ತಿಲ ಒಳಗಿಂದ ಮತ್ತು ಹೊರಗಿಂದ ಹಣದ ವ್ಯವಹಾರ ಮಾಡಬಾರ್ದು. ಅಂದರೆ ಒಳಗಿಂದ ಯಾರಿಗಾದರೂ ಉಂಟಲ್ಲ ಬೇರೆಯವರು ಹೊರಗಡೆ ನಿಂತ್ಕೊಂಡು ಹೊಸ್ತಿಲ ಈ ಕಡೆಯಿಂದ ಹಣವನ್ನು ಅವರಿಗೆ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಹಾಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ಏನು ಮಾಡ್ತಾರೆ ಅಂತ ಹೇಳಿದರೆ ನೀವು ಯಾರಿಗೆ ಹೊರಗಡೆಯಿಂದ ಹಣ ಕೊಟ್ಟಿದ್ದಾರೆ ನೋಡಿ ಅಂಥವರ ಜೊತೆಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು. ಅದೇ ರೀತಿಯಲ್ಲಿ ನೀವು ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆ ಬರೆದ್ರೆ ಏನಾಗುತ್ತೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ನಿಮ್ಮನ್ನು ಮನೆಯಿಂದ ಹೊರಗಡೆ ಹೋಗುವುದಿಲ್ಲ. ಸ್ವಸ್ತಿಕ್ ಚಿಹ್ನೆ ಉಂಟಲ್ಲ ನಿಮ್ಮ ಮನೆಯಲ್ಲೇ ಮಹಾಲಕ್ಷ್ಮಿ ಇರುವ ಹಾಗೆ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದೊಂದು ಕೆಲಸ ಮಾಡಿ, 1 ದಿವಸ ಮಾಡಿ ಬಿಡುವುದಲ್ಲ, ನೀವು ಮಾಡಿದ್ರೆ ಪ್ರತಿದಿನ ಮಾಡಬೇಕು. ಕೆಲವರು ಏನು ಮಾಡ್ತಾರೆ 1 ದಿನ ಬರೀತಾರೆ, 2 ದಿನ ಬರೀತಾರೆ, 1 ವಾರ ಬರೀತಾರೆ, 1 ತಿಂಗಳು ಬರೀತಾರೆ. ಆಮೇಲೆ ಯಾರು ಬರೀತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ. ಯಾಕಂತ ಹೇಳಿದರೆ ಹಣ ನಮಗೆ ಇವತ್ತು ಇದು ನಾವು ಬರೆದ ಕೂಡಲೇ ಇವತ್ತೇ ಹಣ ಬರೋದಿಲ್ಲ. ನಾವು ಒಂದು ಅನ್ನ ಮಾಡಬೇಕಾದ್ರೂ ಎಷ್ಟು ಕೆಲಸ ಉಂಟು ನೋಡಿ. ಅದೆಲ್ಲ ಆದ ನಂತರ ನಮಗೆ ಅನ್ನ ಆಗೋದಲ್ವಾ. ನಾವು ಈಗ ಅಕ್ಕಿಯನ್ನು ತೆಗೆದು ಕೂಡಲೇ ಹಾಕಿದ ಕೂಡಲೇ ಅದು ಟಕ್ ಅಂತ ಹೇಳ್ಕೊಂಡು ಅನ್ನ ಆಗೋದಿಲ್ವಾ? ಆಗೋದಿಲ್ಲ ನೋಡಿ. ಅದು ಅನ್ನ ಬೇಯಬೇಕು. ಬೇದ ಆದ ನಂತರ ಉಂಟಲ್ಲ ನಮಗೆ ಊಟ ಮಾಡಲಿಕ್ಕೆ ಆಗೋದಲ್ಲ. ಅದೇ ರೀತಿ ಹಣ ಉಂಟಲ್ಲ ಇವತ್ತು ಎಣಿಸಿದ ಕೂಡಲೇ ಇವತ್ತು ಬರೋದಿಲ್ಲ. ಹಾಗೆ ಮಾಡಬೇಕಾದ್ರೆ ಬೇರೆಯವ್ರದ್ದು ತಲೆ ಹೊಡಿಲಿಕ್ಕೆ ಹೋಗಬೇಕು. ನಾವು ಕಷ್ಟಪಟ್ಟು ದುಡಿದ ಹಣ ನಮಗೆ ನಿಲ್ಬೇಕಂತ ಹೇಳಿದರೆ ನಾವು ಕಷ್ಟಪಟ್ಟು ದುಡಿದ ಹಣ ನಮ್ಮ ಹತ್ರ ಉಳಿಬೇಕಲ್ವಾ. ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಎಣಿಸ್ತದೆ ಏನಂದರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒದ್ದಾಡಿಕೊಂಡು ಕೆಲಸ ಮಾಡ್ತೇವೆ, ನಮ್ಮ ಹತ್ರ ಹಣ ಇರುವುದೇ ಇಲ್ಲ. ಕಡೆಗೆ ತಿಂಗಳ ಕೊನೆಯಲ್ಲಿ ಯಾರ ಹತ್ರನೂ ಕೈ ಚಾಚುವ ಪರಿಸ್ಥಿತಿ ಬರ್ತದೆ. ನಮ್ಮ ರಿಲೇಟಿವ್ಸ್ ನಮ್ಮನ್ನು ಕೇವಲವಾಗಿ ನೋಡ್ತಾರೆ. ಯಾಕಂತ ಹೇಳಿದರೆ ಹಣ ಇಲ್ಲ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ನೀವು ಎಷ್ಟೇ ಒಳ್ಳೆಯವರಾಗಿರಿ, ನೀವು ಎಷ್ಟೇ ಕರುಣೆಯಂತವಂತವರಾಗಿರಿ, ಅಂದರೆ ಏನಂತ ಹೇಳಿದರೆ ಎಷ್ಟೇ ಬೇರೆಯವ್ರದ್ದು ಕಷ್ಟಕ್ಕೆ ನೀವು ಹೆಲ್ಪ್ ಮಾಡಲಿಕ್ಕೆ ಹೋಗಿ ಯಾರು ಕೂಡ ನಿಮ್ಮನ್ನು ಮೂಸಿ ಕೂಡ ನೋಡುವುದಿಲ್ಲ. ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ನಿಮ್ಮ ಹತ್ರ ಬರ್ತಾರೆ, ಬಿಟ್ಟರೆ ನಿಮ್ಮ ಒಳ್ಳೆ ಬುದ್ಧಿ ನಿಮ್ಮ ಒಳ್ಳೆಯ ಗುಣ ಯಾವುದು ಕೂಡ ಈಗಿನ ಕೆಲಸಕ್ಕೆ ಬರೋದಿಲ್ಲ. ಅದು ಹಿಂದಿನ ಕಾಲದಲ್ಲಾಯಿತು. ಒಳ್ಳೆ ಬುದ್ಧಿ ಒಳ್ಳೆಯ ಗುಣ ಅದೆಲ್ಲ ಈಗಿನ ಕಾಲದಲ್ಲಿ ಹಣ ಇದ್ದರೆ ಮಾತ್ರ ಮನುಷ್ಯರು ಮರ್ಯಾದೆ ಕೊಡೋದು. ಹಣ ಇಲ್ಲದೆ ಬರೀ ಗುಣ ಇಟ್ಕೊಂಡಿದ್ರೆ ಇತ್ತಲ್ಲ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು ನಾವು ಕಷ್ಟಪಟ್ಟು ದುಡಿದ ಹಣ ಉಂಟಲ್ಲ ನಮ್ಮ ಕೈಯಲ್ಲೇ ಉಳಿಯುವ ಹಾಗೆ ಮಾಡ್ಕೊಳ್ಬೇಕು ಜಾಸ್ತಿ. ಆದ್ದರಿಂದ ನಾವು ಸೇವಿಂಗ್ ಮಾಡಲಿಕ್ಕೆ ಕೂಡ ಕಲಿಬೇಕು. ಸೇವಿಂಗ್ ಮಾಡದೆ ನಾವು ಉಂಟಲ್ಲ ಇದ್ದ ಹಣವನ್ನೆಲ್ಲ ಸ್ವಲ್ಪ ಹಣ ಇದ್ರೂ ಕೂಡ ಅದನ್ನೆಲ್ಲ ಬೇಡದಿದ್ದಕ್ಕೆಲ್ಲ ಖರ್ಚು ಮಾಡಿಕೊಂಡು ಕೂತ್ಕೊಂಡ್ರೆ ಆಮೇಲೆ ನಮ್ಮ ಕೈಯಲ್ಲಿ ಹಣ ಇರುವುದಿಲ್ಲ. ನಾವು ಬೇರೆಯವ್ರದ್ದು ಕೈ ಚಾಚಲೇಬೇಕಾಗ್ತದೆ. ಬೇರೆಯವರ ಬಳಿ ಕೈ ಚಾಚಿದಾಗ ಅವರು ನಮ್ಮನ್ನು ಕೇವಲವಾಗಿ ನೋಡ್ತಾರೆ. ಆದ್ದರಿಂದ ನಾನು ಹೇಳ್ತಿರೋದು ಈ ದೀಪಾವಳಿ ಅಮಾವಾಸ್ಯೆಯಿಂದ ಆದರೂ ನೀವು ನಿಮ್ಮ ಸಂಬಳದ ಮೇಲೆ ನಿಮ್ಮ ಹಿಡಿತಾ ಇರಬೇಕು ಆಯಿತಾ. ಬೇರೆಯವ್ರದ್ದು ಹಿಡಿತಾ ಇಲ್ಲ, ನಿಮ್ಮ ಸಂಬಳದ ಮೇಲೆ ನಿಮ್ಮ ಹಿಡಿತಾ ಇರಬೇಕು. ನೀವು ಪ್ರತಿ ತಿಂಗಳು ಇಷ್ಟು ಹಣ ಇಡಲೇಬೇಕು, ಇಷ್ಟು ಹಣ ನಮಗೆ ಸೇವಿಂಗ್ ಆಗಲೇಬೇಕು ಅಂತ ಹೇಳ್ಕೊಂಡು ನೀವು ಇವಾಗನೇ ಡಿಸೈಡ್ ಆಗಿ ಆವಾಗ ನೀವು ನೋಡಿ ಮುಂದಿನ ದೀಪಾವಳಿ ಒಳಗಡೆ ಉಂಟಲ್ಲ ನಿಮ್ಮ ಹತ್ರ ಎಷ್ಟು ಹಣ ಇರ್ತದೆ ಅಂತ ಹೇಳ್ಕೊಂಡು. ಇವಾಗ ಹೊಸ್ತಿಲು ಬರೆಯುವಾಗ ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದರೆ ಹೊಸ್ತಿಲು ಬರೀತಿರಲ್ವ ನೀವು ಅರಶಿನ ಕುಂಕುಮ ಎಲ್ಲ ಹಚ್ಚಿದ್ರೆ ನಿಮ್ಮ ಪದ್ಧತಿಯಲ್ಲಿ ಯಾವ ರೀತಿಯಲ್ಲಿ ಹೊಸ್ತಿಲು ಬರೀತೀರ ನೋಡಿ ಅದೇ ರೀತಿ ಪದ್ಧತಿಯಲ್ಲಿ ಬರೀರಿ. ನಾನು ಹೇಳಿದ ಹಾಗೆ ನೀವು ಬರಿಬೇಕಂತ ಇಲ್ಲ. ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಪದ್ಧತಿ ಇರ್ತದೆ ಹೊಸ್ತಿಲು ಬರೆಯೋದು. ಆದ್ದರಿಂದ ನಿಮಗೆ ಹೇಗೆ ಉಂಟು ನೋಡಿ ಆ ರೀತಿಯಲ್ಲಿ ಬರೀರಿ. ಆದರೆ ಬರೆಯುವಾಗ ಈ ಮಂತ್ರವನ್ನು ಹೇಳಬೇಕು. ಯಾವುದಂದರೆ ಹ್ರೀಂ ಶ್ರೀಂ ಹ್ರೀಂ ಅಂತ ಹೇಳ್ಕೊಂಡು ಮಂತ್ರವನ್ನು ಹೇಳಬೇಕು. ನೀವು ಹೊಸ್ತಿಲು ಬರೆಯುವಾಗ ಎಷ್ಟು ಟೈಮ್ ತಗೊಳ್ತೀರಿ ನೋಡಿ ಅಷ್ಟು ಟೈಮಲ್ಲಿ ಕೂಡ ಈ ಮಂತ್ರವನ್ನು ಹೇಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಯಶಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಂದರೆ ಅವರದು ವಿದ್ಯಾಭ್ಯಾಸದಲ್ಲಿ ಕಡಿಮೆ ಉಂಟು ಅಂತ ಹೇಳ್ಕೊಂಡಾದರೆ ಅವರಿಗೆ ಕೂಡ ಸ್ವಲ್ಪ ಮುಂದೆ ಬರಲಿಕ್ಕೆ ಆಗ್ತದೆ. ನಿಮ್ಮ ಗಂಡ ಬಿಸ್ನೆಸ್ ಬರ್ತಾರೆ ಅಂತ ಹೇಳ್ಕೊಂಡಾದರೆ ಬಿಸ್ನೆಸ್ ಮಾಡಲಿಕ್ಕೆ ಅಂದರೆ ಅವರಿಗೆ ಒಳ್ಳೆ ಲಾಭ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಪ್ರತಿ ತಿಂಗಳ ಸಂಬಳಕ್ಕೆ ಕೆಲಸಕ್ಕೆ ಮಾಡ್ತಾರೆ ಅಂತ ಹೋಗ್ತಾರೆ ಅಂತ ಹೇಳ್ಕೊಂಡಾದರೆ ಅವರದ್ದು ಸಂಬಳ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ನೀವು ಗೃಹಿಣಿಯಾಗಿದ್ದರೆ ಮನೆಯಲ್ಲೇ ಕೂತ್ಕೊಂಡಿದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ವ್ಯವಹಾರ ಮಾಡುವ ಐಡಿಯಾವನ್ನು ನಿಮಗೆ ದೇವರು ಕೊಡ್ತಾರೆ. ಆದ್ದರಿಂದ ಉಂಟಲ್ಲ ಈ ಮಂತ್ರವನ್ನು ಹೇಳಿ. ನಾಳೆ ನಾನು ವಿಡಿಯೋ ಮಾಡ್ತೇನೆ ಮನೆಯಲ್ಲಿ ಮಹಿಳೆಯರೇ ಕೂತ್ಕೊಂಡು 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲಿಕ್ಕಾಗ್ತದೆ ಅಂತ ಹೇಳ್ಕೊಂಡು ನಾನು ನಾಳೆ ಅಥವಾ ನಾಡಿದ್ದು ಒಂದು ವಿಡಿಯೋ ಮಾಡ್ತೇನೆ. ಅದನ್ನು ನೋಡಿಕೊಂಡು ನೀವು ಮನೆಯಲ್ಲೇ ಎಲ್ಲಿ ಹೊರಗಡೆ ಹೋಗೋದು ಬೇಡ, ಮನೆಯಲ್ಲೇ ಕೂತ್ಕೊಂಡು ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರ ನಾನು ಸೈಡಲ್ಲಿ ಹಾಕ್ತೇನೆ ಆಯಿತಾ. ನಿಮಗೆ ಅಂದರೆ ಕೆಲವರಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡಾದರೆ ಸೈಡಲ್ಲಿ ಹಾಕ್ತೇನೆ, ಅದನ್ನು ಬರೆದಿಟ್ಕೊಳ್ಳಿ. ಆಮೇಲೆ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ನೀವು ಪ್ರತಿದಿನ ಹೊಸ್ತಿಲು ಬರುವಾಗ ಆ ಮಂತ್ರವನ್ನು ಹೇಳ್ಕೊಂಡು ಹೊಸ್ತಿಲು ಬರೀರಿ. ಆವಾಗ ನೋಡಿ ನಿಮ್ಗೆ ಖಂಡಿತ ಯಶಸ್ಸು ಸಿಗ್ತದೆ. ಇವಾಗ ಅಮಾವಾಸ್ಯೆ ದಿವಸ ನಾನು ಬೇರು ತರಲಿಕ್ಕೆ ಹೇಳಿದೆ. ಅದು ಯಾವ ಬೇರು ಅಂತ ಹೇಳಿದರೆ ಆಲದ ಮರದ ಬೇರು.
ಆಲದ ಮರದ ಬೇರಿನಲ್ಲಿ ಉಂಟಲ್ಲ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಲದ ಮರದಲ್ಲೇ ಆಯ್ತಾ ಶ್ರೀಮನ್ನಾರಾಯಣ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಆ ಬೇರು ತುಂಬಾ ಶ್ರೇಷ್ಠ. ನೀವು ಬರೀ ನಾರಾಯಣನನ್ನು ಮಾತ್ರ ಕರೆಯೋದಲ್ಲ, ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿಯನ್ನು ಕೂಡ ಕರಿಬೇಕಲ್ಲ. ಮಹಾಲಕ್ಷ್ಮಿ ಬರಬೇಕಾದ್ರೆ ನಾರಾಯಣ ಬೇಕೇ ಬೇಕು. ಅಂದರೆ ಗಂಡನನ್ನು ಬಿಟ್ಟು ಹೆಂಡತಿ ಯಾವ ಕಾರಣಕ್ಕೂ ಕೂಡ ಮಹಾಲಕ್ಷ್ಮಿ ಬರುವುದಿಲ್ಲ. ನೀವು ಪ್ರತಿದಿನ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಬಾರಮ್ಮ ಅಂತ ಹೇಳಿ ಎಷ್ಟು ಕರೆದ್ರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವುದಿಲ್ಲ. ಅದು ಬಿಟ್ಟು ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಬರ್ತಾಳೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ನಾರಾಯಣ ಅಂದರೆ ವಿಷ್ಣು ಬೇಡ, ನಮಗೆ ಲಕ್ಷ್ಮಿ ಮಾತ್ರ ಬೇಕು. ಆದ್ರಿಂದ ನಾವು ಲಕ್ಷ್ಮಿಯನ್ನು ಕರಿತಾ ಇರ್ತೇವೆ. ಲಕ್ಷ್ಮಿ ಬರುವುದೇ ಇಲ್ಲ. ನೀವು ನನ್ನ ಗಂಡನನ್ನು ಕೂಡ ಸೇರಿ ಕರೀರಿ ನನ್ನನ್ನು, ಆವಾಗ ನಾನು ಬರ್ತೇನೆ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಹೇಳ್ತಾಳೆ. ನಾವು ಕರೆಯುವುದಿಲ್ಲ, ಅವರು ಬರುವುದೂ ಇಲ್ಲ. ಆದ್ರಿಂದ ಉಂಟಲ್ಲ ಇಷ್ಟು ದಿವಸ ನೀವು ಎಂತ ಬೇಕಾದರೂ ಮಾಡ್ಕೊಂಡಿರಲಿ, ಆದರೆ ಈ ಅಮಾವಾಸ್ಯೆಯಿಂದ ಏನು ಮಾಡಿ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳ್ಕೊಂಡು ಕರೀರಿ. ಆವಾಗ ನೋಡಿ ಮಹಾಲಕ್ಷ್ಮಿ ಬರ್ತಾಳೆ. ಈ ಬೇರನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಬೇರು ಆಲದ ಮರ ಎಲ್ಲ ಕಡೆ ಸಿಗ್ತದಲ್ಲ, ಆ ಬೇರನ್ನು ನೀವು ಮನೆಗೆ ತಗೊಬನ್ನಿ. ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಗೊಬಂದರೆ ತುಂಬ ಒಳ್ಳೆಯದು. ಅಂದರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಒಂದು 3:30ಯಿಂದ 5 ಗಂಟೆಯ ಒಳಗಡೆ ಆಯಿತಾ, ಬೆಳಿಗ್ಗಿನ ಜಾವ 3:30ಯಿಂದ 5 ಗಂಟೆಯ ಒಳಗಡೆ ಈ ಬೇರನ್ನು ತಗೊಂಡು ಬನ್ನಿ ಮನೆಗೆ. ತಗೊಂಡು ಬಂದು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಒಂದು ಸಲ ಹಾಲಿನಿಂದ ತೊಳಿಬೇಕು, ಒಂದು ಸಲ ನೀರಿನಿಂದ ತೊಳಿಬೇಕು ಆಯಿತಾ. ಆ ಬೇರನ್ನು ತೊಳೆದು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಕೆಂಪು ಮತ್ತು ಅರಶಿನ ಬಣ್ಣದ ದಾರವನ್ನು ಸುತ್ತಬೇಕು. ನೀವು ಏನು ಮಾಡಿ ಅಂತ ಹೇಳಿದರೆ ಒಂದು ಹಸಿ ದಾರವನ್ನು ತಗೊಳ್ಳಿ. ಹಸಿ ದಾರವನ್ನು ತಗೊಂಡು ಅಂದರೆ ಹೂವು ಕಟ್ಟು ದಾರ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆ ದಾರವನ್ನು ತಗೊಂಡು ಅದಕ್ಕೆ ಅರಶಿನ ಮತ್ತು ಕುಂಕುಮವನ್ನು ನೀವೇ ಹಚ್ಚಿ ಆಯಿತಾ. ನಿಮಗೆ ಆ ಕಲ್ಲರ್ದು ಅಂದರೆ ಕೆಮಿಕಲಿಂದ ಅವರು ಕಲ್ಲರ್ ಮಾಡಿರ್ತಾರಲ್ಲ, ನಮಗೆ ಅದು ಬೇಡ ಆಯಿತಾ. ನಮಗೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತ ನೆಲೆಸಬೇಕಲ್ಲ. ಆದ್ದರಿಂದ ನೀವೇ ಅರಶಿನ ಮತ್ತು ಕುಂಕುಮವನ್ನು ದಾರಕ್ಕೆ ಹಚ್ಚಿ ಏನು ಮಾಡಬೇಕು ಅಂತ ಹೇಳಿದರೆ ನೀವು ತಗೊಬಂದ ಇದು ಆಲದ ಮರದ ಬೇರುಂಟಲ್ಲ ಅದನ್ನು ಚಂದ ಮಾಡಿ ಅದಕ್ಕೆ ಸುತ್ತಬೇಕು ಆಯಿತಾ. ಮರದ ಬೇರಿಗೆ ಈ ದಾರವನ್ನು ಸುತ್ತಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ನೀವು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಬೇಕಾದರೆ ಕಟ್ಟಬಹುದು, ಇಲ್ಲ ಅಂತ ಹೇಳಿದರೆ ಯೆಲ್ಲೋ ಕಲರ್ ಅಂದರೆ ಅರಶಿನ ಬಣ್ಣದ ಬಟ್ಟೆಯಲ್ಲಿ ಬೇಕಾದರೆ ಕಟ್ಬೋದು. ಅದನ್ನು ಚಂದ ಮಾಡಿ ಕಟ್ಟಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಆಮೇಲೆ ನಿಮ್ಮ ಕುಲದೇವರನ್ನು ಫಸ್ಟ್ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮದು ದೈವ ದೇವರಾಗಿರಲಿ ಅಥವಾ ನಿಮ್ಮದು ದೇವರಾಗಲಿ ಯಾವುದಾದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಕುಲದೇವರನ್ನು ನೀವು ಸ್ಮರಿಸ್ಕೊಳ್ಬೇಕು. ಏನಂತ ಹೇಳಿದರೆ ನಮ್ಮ ಮನೆಯಲ್ಲಿ ಕಷ್ಟ ಉಂಟು, ಈ ದೀಪಾವಳಿಯ ನಂತರ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು ಬೆಳೆಸ್ಕೊಳ್ಳಿ. ನಿಮಗೆ ಸಾಲ ಇದ್ದರೆ ಸಾಲ ಕಡಿಮೆ ಆಗಬೇಕು ಅಂತ ಹೇಳ್ಕೊಂಡು ಹೇಳಿ. ನಿಮಗೆ ಏನಾದರೂ ತೊಂದರೆ ಇದ್ದರೆ ಏನು ಸಮಸ್ಯೆ ಇದ್ದರೂ ಕೂಡ ಆ ಬೇರಿನಲ್ಲಿ ಹೇಳ್ಕೊಳ್ಳಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಮಹಾಲಕ್ಷ್ಮಿಯನ್ನು ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿಯನ್ನು ಒಂದು ಸಲ ಬೇಡಿಕೊಂಡು ಆ ಬಟ್ಟೆಗೆ ಅಂದರೆ ನೀವು ಗಂಟು ಕಟ್ಟಿದಿರಲ್ಲ ಅದಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಬೇಕು. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ದೀಪಾವಳಿಯ ದಿವಸ ಎಲ್ಲರದ್ದು ಕೂಡ ಸ್ನಾನ ಮಾಡಿರ್ತಾರಲ್ವ, ಸ್ನಾನ ಆದ ನಂತರ ಅಂದರೆ ಎಣ್ಣೆ ಸ್ನಾನ ಮಾಡಲಿಕ್ಕೆ ಉಂಟಲ್ಲ ಬೆಳಗಿನ ಜಾವದಲ್ಲಿ, ಎಲ್ಲರದ್ದು ಕೂಡ ಎಣ್ಣೆ ಸ್ನಾನ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಆ ಗಂಟನ್ನು ತಗೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆಯಿಂದ ಆ ಗಂಟನ್ನು ಕಟ್ಟಿ ಅದ್ರ ನಂತರ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ಕೊಂಡು, ಜೊತೆಗೆ ಸಾಧ್ಯವಾದರೆ ಉಂಟಲ್ಲ 2 ಆನೆಯ ವಿಗ್ರಹವನ್ನು ನಾಡಿದ್ದು ಅಮಾವಾಸ್ಯೆ ದಿವಸ ತಗೊಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವುದು ಬೇಕಾದರೆ ತಗೊಬನ್ನಿ, ಅಂದರೆ ಮರದ ಆನೆಯನ್ನು ಬೇಕಾದರೆ ತಗೊಬನ್ನಿ, ಕಬ್ಬಿಣದ್ದೆಲ್ಲ ಬೇಡ ಆಯಿತಾ. ನೀವು ಅಂಥದ್ದೆಲ್ಲ ತರಲಿಕ್ಕೆ ಹೋಗಬೇಡಿ. ಬೇಕಾದರೆ ಗಾಜಿದು ಬೇಕಾದರೆ ಆಗ್ಬೋದು, ಪಿಂಗಾಣಿದು ಬೇಕಾದರೆ ಆಗ್ಬೋದು. ನೀವು ಶ್ರೀಮಂತರಾಗಿದ್ದರೆ ಬೆಳ್ಳಿದು ಕೂಡ ಆಗಬಹುದು, ನೀವು ಇನ್ನೂ ದೊಡ್ಡ ಶ್ರೀಮಂತರಾದರೆ ಚಿನ್ನದ್ದು ಬೇಕಾದರೆ ಆಗ್ಬೋದು ಆಯಿತಾ. ಆದರೆ ಕಬ್ಬಿಣದ್ದೆಲ್ಲ ತಗೊಂಬರ್ಲಿಕ್ಕೆ ಹೋಗಬೇಡಿ. ಮತ್ತು ಪುಟ್ಟದಾದರೂ ಕೂಡ ಪರವಾಗಿಲ್ಲ, ದೊಡ್ಡದು ಬೇಕು ಅಂತ ಹೇಳ್ಕೊಂಡಿಲ್ಲ. 2 ಆನೆ ಸೊಂಡಿಲು ಎತ್ತಿರುವ ಆನೆಯನ್ನು ತಗೊಬಂದು ದೇವರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಿದರೂ ಕೂಡ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಅಮಾವಾಸ್ಯೆ ದಿವಸ ಯಾವ ಬೇರನ್ನು ಮನೆಗೆ ಕಟ್ಟುವುದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಯಾವ ಮಂತ್ರವನ್ನು ದಿನ ಹೇಳಿ ಹೊಸ್ತಿಲು ಬರೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ನಿಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ಅದರ ಜೊತೆಗೆ ಯಾವ ಚಿಹ್ನೆಯನ್ನು ಬರೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ, ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲೇ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.